ನಮಸ್ಕಾರ ಸ್ನೇಹಿತರೆ. ಈ ನಮ್ಮ ನಿತಿನ್ ಗಡ್ಕರಿ ಅಂಡ್ ಸನ್ಸು ಇಡೀ ದೇಶದ ಜನರಿಗೆ ಯಾವ ರೇಂಜ್ ಪ್ರೀತಿ ಮಾಡ್ತಾ ಇದ್ದಾರೆ ಎಣ್ಣೆನೋ ಹಾಕೊಳ್ದೆ ಅಂತ ಅಂದ್ರೆ ಮಾತಿಲ್ಲ ಕತೆ ಇಲ್ಲ, ಬರೀ ರೋಮಾಂಚನ. ಜೂನ್ 30ನೇ ತಾರೀಕು ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳುತ್ತೆ, ಇದೇನು E20 ಪೆಟ್ರೋಲ್ ಇದೆ 20% ಎಥನಾಲ್ದು, ಇದು ಜಸ್ಟ್ ಎಕ್ಸ್ಪೆರಿಮೆಂಟ್ ಅಷ್ಟೇ, ರಿಸಲ್ಟ್ ಎಲ್ಲ ಒಂದು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಅಂತ. ಎಕ್ಸ್ಪೆರಿಮೆಂಟ್ನ 500 ಗಾಡಿ ಮೇಲೆ ಮಾಡಬೇಕು, 1000 ಗಾಡಿ ಮೇಲೆ ಮಾಡಬೇಕು, 2000 ಗಾಡಿ ಮೇಲೆ ಮಾಡಬೇಕು, ಬಂದಿದ್ದ ರಿಸಲ್ಟ್ ಬೇಸಿಸ್ ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಒಂದೇ ಸರಿ ಇಡೀ ದೇಶದ ಜನರಿಗೆ ತಿರ್ಗಲ್ವೇಲಿ ಅಲ್ವಾ ತಿನ್ಸ್ಬಿಟ್ರಲ್ಲೋ. ನಚಿಕೇತ್ ದೇಶಪಾಂಡೆ ಅನ್ನುವಂಥವ್ರು ಗೌರ್ಮೆಂಟ್ ಅನ್ನು ಕೇಳ್ಕೊಳ್ತಾರೆ RTI ಮುಖಾಂತರ, ನೀವು ಎಷ್ಟು ವೆಹಿಕಲ್ ಮೇಲೆ ಟೆಸ್ಟ್ ಮಾಡಿದ್ರಿ E20 ಪೆಟ್ರೋಲ್ ಅನ್ನ, ಯಾವ ಮಾಡೆಲ್ ಮೇಲೆ ಟೆಸ್ಟ್ ಮಾಡಿದ್ರಿ, ಅದ್ರ ಎಫೆಕ್ಟ್ ಏನಿತ್ತು, ಪಾರ್ಟ್ಸ್ ಗಳಿಗೆ ಏನಾಯ್ತು, ಮೈಲೇಜ್ ಏನಾಯ್ತು ಅಂತ. ಅದಕ್ಕೆ ಗೌರ್ಮೆಂಟ್ ಹೇಳುತ್ತೆ, ಓಹೋ ಇದೆಲ್ಲ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್, ಇದನ್ನೆಲ್ಲ ಕೊಡಕ್ಕಾಗಲ್ಲ ಅಂತ. ಮ್ಯಾಟ್ರೋ ಕಾನ್ಫಿಡೆನ್ಶಿಯಾಲಿಟಿದಲ್ಲ. ಇವ್ರೇನಾದ್ರೂ ಡೀಟೇಲ್ ಕೊಟ್ಬಿಟ್ರೆ 500 ಅಥವಾ 1000 ಮೇಲೆ ಅವ್ರು ಏನಾದ್ರು ಟೆಸ್ಟ್ ಮಾಡ್ಬಿಟ್ರೆ, ನಿತಿನ್ ಗಡ್ಕರಿ ಮಗೊಂದು ಕಂಪನಿ ಇದೆಯಲ್ಲ ಸಿಯಾನ್ ಆಗ್ರೋ, ಎಥನಾಲ್ ಪ್ರೊಡ್ಯೂಸ್ ಮಾಡುವಂತದ್ದು, ಅದ್ರದ್ದು ಓವರ್ ಆಲ್ ವ್ಯಾಲ್ಯೂ 5 ವರ್ಷದಲ್ಲಿ 4700% ಹೆಂಗ್ ಜಾಸ್ತಿ ಆಗುತ್ತೆ. E20 ಪೆಟ್ರೋಲ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಪೊಲೀಸರನ್ನ ಕರೆದು ಆಚೆಗೆ ಹಾಕ್ಸ್ತೀನಿ ಅಂತೀರಾ. ಇನ್ನು ಸರ್ E20ಗೆ ಏನ್ ಯೂಸ್ ಮಾಡ್ತಾ ಇದಾರೆ ಎಥನಾಲು, ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ರೈಸು, ಜೋಳ, ಕಬ್ಬು ಯೂಸ್ ಮಾಡ್ತಿರಲ್ಲ, ಈ ಬೆಳೆಗಳನ್ನ ಬೆಳೆಯಕ್ಕೆ ಜಾಸ್ತಿ ವಾಟರ್ ಬೇಕು, ವಾಟರ್ ಶಾರ್ಟೇಜ್ ಇದೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ, ಇವ್ರು ಯಾರು ವಾಟರ್ ಶಾರ್ಟೇಜ್ ಅಂತ ಹೇಳ್ತಾ ಇದಾರೆ, ಇವರೆಲ್ಲ ಆಂಟಿ ನ್ಯಾಷನಲ್ ಅಂತ ಅಂತೀರಾ. ಇನ್ನು E20 ಪೆಟ್ರೋಲ್ಗೆನೆ ಅರ್ಧ ದೇಶದ ಜನರದ್ದು ಊರ್ ಬಾಗ್ಲಾಗಿದೆ, ಇನ್ನರ್ಧ ದೇಶದ ಜನರದ್ದು ದೊಡ್ಡ ಕಿಟಕಿ ಆಗಿದೆ. ಅದ್ರ ಮೇಲೆ ಈ 100ಗೆ ನಾನು ಸೈನ್ ಹಾಕ್ಬಿಟ್ಟಿದ್ದೀನಿ ಅಂತ ಏನ್ ಹೆಮ್ಮೆಯಿಂದ ಬಂದು ಪ್ರೆಸ್ ಮೀಟು. ನಿನಗೆ ಏನೋ ಬಂದಿದೆ ದಡಿಯಾ.